ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಈ ನೂತನ ವಾರ ನಿಮ್ಮೊಂದಿಗೆ ಬಿತ್ತುವನ ಸಮಯ ಈ ಕಾರ್ಯಕ್ರಮದ ಮುಖಾಂತರ ವಾಕ್ಯದೊಂದಿಗೆ ಬರೋದಕ್ಕಾಗಿ ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೇನೆ. ನಮಗೆ ದೇವರ ಆತ್ಮನು ಈ ದಿನ ಅದ್ಭುತವಾದ ರೀತಿಯಲ್ಲಿ ಒಂದು ವಿಷಯವನ್ನ ಶಿಲುಬೆ ಕುರಿತಾಗಿ ತಿಳಿಸ್ಲಿಕ್ಕಿದ್ದಾನೆ. ಚೆನ್ನಾಗಿ ಕೇಳಿಸಿಕೊಳ್ಳೋಣ. ಶಿಲುಬೆನ ನಾವು ನೋಡಿದ ಹಾಗೆಲ್ಲ ನಮಗೆ ಏನ್ ನೆನಪಾಗುತ್ತೆ ಅಂತಂದ್ರೆ, ಸಹಜವಾಗಿ ನಮಗೆ ನೆನಪಾಗೋ ವಿಷಯ ಏನು ಅಂತಂದ್ರೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಕೈಕಾಲುಗಳಿಗೆ ಮೊಳೆಯನ್ನು ಓಡಿಸಿಕೊಂಡು ಯಾತನೆಯಿಂದ ಸತ್ತಂತ ದೃಶ್ಯ ನಮಗೆ ಗೊತ್ತಾಗುತ್ತೆ. ಒಳ್ಳೆಯದು. ಆ ದೃಶ್ಯವನ್ನ ನೋಡಿದ ಹಾಗೆಲ್ಲ ನಮಗೆ ಏನು ಮನವರಿಕೆ ಆಗುತ್ತಂದ್ರೆ, ಹೌದು, ನನ್ನಂತ ಪಾಪಿಗಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ದೇವರಾಗಿದ್ದಾಗಿಯೂ ಕೂಡ ಮನುಷ್ಯನಾಗಿ ಜನಿಸಿ ನನ್ನ ಪಾಪವನ್ನು ಅಳಿಸೋದಕ್ಕಾಗಿ ಆತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಚೆಲ್ಲಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇದ್ರ ಮುಖಾಂತರ ನನ್ನ ಪಾಪಗಳು ಪರಿಹಾರವಾದವು ಅಂತೇಳಿ ನಮಗೆ ನೆನಪಾಗುತ್ತೆ. ಬಹಳ ಆತ್ಮಿಕವಾಗಿರುವಂತ ಜನಗಳಿಗೆ ಅಥವಾ ದೇವರ ನಂಬಿರುವಂತ ನಮಗೆ ಬಹಳ ಸಾರಿ ನೆನಪಾಗೋದು ಬರೀ ಇದೊಂದೇ ವಿಷಯ, ಶಿಲುಬೆನ ನೋಡದ ಹಾಗೆಲ್ಲ. ಹೌದು, ಯೇಸು ಕ್ರಿಸ್ತ ನನಗಾಗಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನನ್ನ ಪಾಪಗಳನ್ನು ತೊಳೆದಿದ್ದಾನಂತೇಳಿ ತುಂಬಾ ಸಂತೋಷವಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಅದೊಂದು ವಿಷಯನ ಸ್ವೀಕರಿಸ್ತೇವೆ. ಆದ್ರೆ ದೇವರ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಒಂದ್ಸಾರಿ ಓದಿಕೊಳ್ಳೋಣ. ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ನಾನು ಓದ್ತೇನೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಹಲ್ಲೆಲೂಯಾ. ಸೊ ಇಲ್ಲಿ ತನಕ ನಾನು ಹೇಳಿರುವಂತ ವಿಷಯವು ಇದೆ. ಯೇಸು ಕ್ರಿಸ್ತನು ನಮ್ಮ ಪಾಪದ ಪತ್ರವನ್ನ ಶಿಲುಬೆ ಮೇಲೆ ಸಂಪೂರ್ಣವಾಗಿ ಕೆಡಿಸಾಕಿದ್ದಾನೆ. ಸೈತಾನನು ನಮ್ಮ ಜೀವನವನ್ನ, ನಮ್ಮ ಆತ್ಮೀಯ ಜೀವನದಲ್ಲಿ ನಾವು ಮಾಡಿರುವಂತ ಜನ್ಮ ಕರ್ಮ ಪಾಪಗಳ ಲಿಸ್ಟನ್ನು ನಮ್ಮ ಜೀವನಕ್ಕೆ ಅಂಟಿಸಿ, ನೀನು ಇಂತಿಂತ ಪಾಪಿ, ನೀನು ಇಂತಿಂತ ಪಾಪ ಮಾಡಿದೀಯ ಅಂತೇಳಿ ನಮಗೆ ದೋಷಾರೋಪ ಪತ್ರವನ್ನು ನಮಗೆ ಅಂಟಿಸಿ ಅವನು ದೂಷಿಸ್ತಾ ಇರುವಾಗ, ನಾವು ಮಾಡಿರೋ ಪಾಪಗಳೇ, ನಾವು ಮಾಡಿರೋ ದೋಷಗಳೇ ನಮಗೆ ಅವುಗಳನ್ನ ಮತ್ತೆ ಮತ್ತೆ ಸೈತಾನು ನೆನಪು ಮಾಡ್ತಾ ಇರುವಾಗ, ದೇವರು ನನ್ನ ಮಕ್ಕಳನ್ನ ಸೈತಾನು ಖಂಡಿತವಾಗಿ ಅವರು ಮಾಡಿರೋ ಪಾಪಗಳನ್ನ ಪದೇ ಪದೇ ನೆನಪು ಮಾಡಿ ಆತ್ಮಿಕವಾಗಿ ಬಲಹೀನರನ್ನ ಮಾಡ್ತಾ ಇದ್ದಾನೆ ಅಂತೇಳಿ ನೆನಪಿಟ್ಕೊಂಡು ದೇವರೇ ಈ ಲೋಕದಲ್ಲಿ ಜನಿಸಿ ಆ ಪತ್ರವನ್ನ, ನಮ್ಮ ಮೇಲಿರುವಂತ ದೋಷಾರೋಪಣೆಯ ಪತ್ರವನ್ನ ದೇವರು ಸಂಪೂರ್ಣವಾಗಿ ಅಳಿಸಾಕಿದ್ದಾನೆ, ಕೆಡಿಸಿಬಿಟ್ಟಿದ್ದಾನೆ. ಕೆಡಿಸಿದನು ಅಂತ ಹೇಳುವಾಗ ನಮ್ಗೊಂದು ವಿಷಯ ಗೊತ್ತಾಗಬೇಕು. ಏನು ಅಂತಂದ್ರೆ, ದೇವ್ರಿಗೆ ತುಂಬಾ ಸಿಟ್ಟಿತ್ತು ಅಂತೇಳಿ. ಯಾವ್ದೊಂದು ಒಂದು ವಸ್ತುವನ್ನು ನಾವು ಕೆಡಿಸ್ತೇವೆ ಅಂತಂದ್ರೆ ಬಹಳ ಕೋಪ ಇರುತ್ತೆ. ದೇವರ ಆದಾಮನನ್ನ ಪರಿಶುದ್ಧನಾಗಿ, ಯಾವ ಪಾಪ ಅರಿಯದಂತ ಒಬ್ಬ ವ್ಯಕ್ತಿಯನ್ನಾಗಿ ದೇವರು ಸೃಷ್ಟಿ ಮಾಡಿದ ನಂತರ ಅವನಲ್ಲಿ ಸೈತಾನನು ಪಾಪವನ್ನು ತಂದು ಹಾಕಿದಾಗ ಅವನು ಪಾಪಿ ಅಂತೇಳಿ ಕರೆಸಿಕೊಳ್ಳೋದು ದೇವರಿಗೆ ಇಷ್ಟವಿರಲಿಲ್ಲ. ಆದ್ರೆ ಅವನು ದೇವರ ಮಹಿಮೆಯನ್ನ ಸಂಪೂರ್ಣವಾಗಿ ತೊರೆದು ಈ ಲೋಕದ ಮಲಿನತ್ವದಲ್ಲಿ ಜೀವಿಸ್ತಾ ದುಷ್ಟತ್ವದಲ್ಲಿ ಬದುಕುವಂತ ಮನುಷ್ಯನಿಗೆ ಅವನನ್ನು ಹೇಗಾದ್ರೂ ಮಾಡಿ ಮತ್ತೆ ಪಾಪದಿಂದ ಬಿಡಿಸ್ಬೇಕಂತೇಳಿ ದೇವರು ತನ್ನ ಸ್ವಂತ ರಕ್ತದಿಂದ ನಮ್ಮ ಪಾಪದ ಪತ್ರಗಳನ್ನ ಕೆಡಿಸಿ ಬಿಟ್ಟಿದ್ದಾನೆ ಶಿಲುಬೆ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಷ್ಟು ಧನ್ಯರು. ಅದಕ್ಕಾಗಿ ವಾಕ್ಯ ಕೇಳುವಂತ ಪ್ರೀತಿ ಯವನ ಸಹೋದರ ಸಹೋದರಿ, ಒಂದು ವೇಳೆ ಸೈತಾನನು ಏನಾದರೂ ನಿನಗೆ ಹಳೇ ಜೀವನದಲ್ಲಿ ಮಾಡಿರುವಂತ ಪಾಪಗಳನ್ನ ಪದೇ ಪದೇ ನೆನಪು ಮಾಡ್ತಾ ಇದ್ರೆ ಅವನಿಗೊಂದು ಮಾತು ಹೇಳ್ರಿ, ದೇವರು ನನ್ನ ಪಾಪದ ಪತ್ರವನ್ನ ಅಳಿಸಾಕಿದ್ದಾನೆ ಶಿಲುಬೆ ಮೇಲೆ. ಇದೊಂದು ಸೈತಾನ ಕುತಂತ್ರ, ನೀನು ಆತ್ಮಿಕವಾಗಿ ಬಲವಾಗಿ ನಿಂತುಕೊಳ್ಳಾರದಂತೆ ನಿನ್ನ ಮೋಸ ಮಾಡೋದಕ್ಕೆ, ಹಳೆಯ ಪಾಪಗಳನ್ನು ನಿನ್ನ ಮನಸ್ಸಿನಲ್ಲಿ ತಂದಾಕಿ ಪ್ರಾರ್ಥನೆ ಮಾಡಿಕೊಳ್ಳದೆ ವಾಕ್ಯ ಧ್ಯಾನಿಸಲಾರದಂತೆ ನಿನ್ನನ್ನು ದೂರ ದೇವರಿಂದ
ದೂರ ಮಾಡ್ತಾ ಇದ್ದಾನೆ. ಓಕೆ, ನೆನಪಿರಲಿ, ಇದು ನಮ್ಮೆಲ್ಲರಿಗೂ ಗೊತ್ತಾಗಿರುವಂಥ ವಿಷಯ, ಗೊತ್ತಿದೆ ಕೂಡ. ಆದರೆ ಇನ್ನೊಂದು ವಿಷಯಗಳು ಶಿಲುಬೆ ಮೇಲೆ ನಡೀತು. ಕೆಳಗಿನ ವಚನ ಓದಿಕೊಳ್ಳೋಣ. ಆತನು ದೊರೆತನಗಳನ್ನು, ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಶಿಲುಬೆಯನ್ನು ನೋಡುವಾಗೆಲ್ಲ ನಿಮಗೆ ಗೊತ್ತಾಗಬೇಕಾಗಿರುವಂಥ ಎರಡು ವಿಷಯಗಳು ಏನು ಅಂತಂದ್ರೆ, ಒಂದನೇದು, ದೇವರು ನನ್ನ ಪಾಪದ ಪತ್ರವನ್ನ, ದೋಷಾರೋಪಣೆಯ ಪತ್ರವನ್ನ, ಸೈತಾನನು ನನಗೆ ಅಂಟಿಸಿರುವಂಥ ದೋಷಾರೋಪಣೆಯ ಪತ್ರವನ್ನ, ನನ್ನ ಜನ್ಮ ಕರ್ಮ ಪಾಪಗಳಿಂದ ಬಂದಿರುವಂತಹ ದೋಷಾರೋಪಣೆ ಪತ್ರವನ್ನ ದೇವರು ಸಂಪೂರ್ಣವಾಗಿ ಕೆಡಿಸಿ ಹಾಕಿದ್ದಾನೆ. ಅಷ್ಟೇ ಮಾತ್ರವಲ್ಲ, ಸೈತಾನನು ಇನ್ನು ಮೇಲೆ ನನಗೆ ಅಥವಾ ನನ್ನ ಮೇಲೆ ಅವನಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಧಿಕಾರವಿಲ್ಲದಂತೆ ಅವನನ್ನು ಸಂಪೂರ್ಣವಾಗಿ ಜಡ್ಜ್ ಹಾಕಿದ್ದಾನೆ. ಅವನ ಅಧಿಕಾರವನ್ನ, ಅವನ ದೊರೆತನವನ್ನ, ಅವನನ್ನು ನಿರಾಯುಧರನ್ನಾಗಿ ಮಾಡಿ ದೇವರು ವಿಜಯೋತ್ಸವ ಮಾಡುತ್ತಾನಂತೆ. ನಮಗಾಗಿ ಆತನ ಶಿಲ್ಬೆ ಮೇಲೆ ಸತ್ತಿದ್ದಾನಂತ ವಾಸ್ತವ ಗೊತ್ತಾಗಬೇಕಾಗಿದೆ. ಹೌದು, ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗಾಗಿ ಶಿಲ್ಬೆ ಮೇಲೆ ಸತ್ತನು, ಅದು ಗೊತ್ತು ನಮಗೆ. ಅಷ್ಟೇ ಗೊತ್ತು ಮಾಡ್ತಾನೆ ಸೈತಾನನು ಕೂಡ. ಆದ್ರೆ ಸೈತಾನ ಮತ್ತೊಂದು ಏನ್ ಮಾಡ್ತಾನೆ ಅಂದ್ರೆ, ಅವನು ಸೋತೋಗಿದ್ದನ್ನ ಮಾತ್ರ ನಿನ್ನ ಮುಂದೆ ಹೇಳೋದಿಲ್ಲ. ಅವನು ನಾನು ಇನ್ನೂ ಸೋತಿಲ್ಲ, ನಿನ್ನ ಆತ್ಮೀಯ ಜೀವನದಲ್ಲಿ ನಾನು ಅಡ್ಡಿಯಾಗಿ ಬರ್ತಾನೆ, ಖಂಡಿತವಾಗಿ ನಿನ್ನನ್ನು ಆತ್ಮಿಕವಾಗಿ ಬೆಳೆಯುವುದಕ್ಕೆ ಬಿಡೋದಿಲ್ಲ ಅಂತೇಳಿ ಇನ್ನು ಗೆದ್ದವನ ತರ ನಾಟಕ ಮಾಡ್ತಾ ಇರ್ತಾನೆ ಅವನು. ನೆನಪಿರಲಿ ಪ್ರೀತಿಯ ಸಹೋದರ, ಸಹೋದರಿ, ಯವನ ಕಾಲದಲ್ಲಿ ಅನೇಕ ಪಾಪಗಳನ್ನು ಮಾಡಿ ಆತ್ಮೀಕವಾಗಿ ದೂರ ಹೋಗ್ತಾ ಇದ್ರೆ ಸೈತಾನಿನ ಮನಸ್ಸಿನಲ್ಲಿ ಖಂಡಿತವಾಗಿ ನಾನು ಇನ್ನೂ ನಿನ್ನ ಜೊತೆ ಹೋರಾಡ್ತಾನೆ ಅಂತೇಳಿ ಅವನು ನಿಂತ್ಕೊಳ್ತಾ ಇದ್ದಾರೆ. ನೆನಪಿರಲಿ, ಸೈತಾನನು ಹೋರಾಡ್ಬೋದೇನೋ, ಅವನಿಗೆ ಜಯವಿಲ್ಲ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಅವನನ್ನು ಆಗ್ಲೇ ಜಯಿಸಿದ್ದಾಯ್ತು. ಅದಕ್ಕಾಗಿ ನಿಮಗೆ ಶಿಲುಬೆಯನ್ನು ನೋಡುವಾಗ ಎರಡು ವಿಷಯಗಳು ನೆನಪಿರಲಿ. ನನ್ನ ಪಾಪದ ಪತ್ರವನ್ನು ದೇವರು ಕೆಡಿಸಿದನು, ಸೈತಾನನನ್ನು ಸೋಲಿಸಿದನು. ಇವತ್ತು ನಾವು ಅನೇಕರು ಅವನಿಗೆ ಭಯ ಬೀಳ್ತವೆ. ಅವನಿನ್ನೂ ನಮ್ಮ ಮೇಲೆ ಬರ್ತಾನೆ, ನಮ್ಮ ಆತ್ಮೀಯ ಜೀವನದಲ್ಲಿ ಹೋರಾಡ್ತಾನೆ, ನಾವು ಬಿದ್ದೋಗ್ಬಿಡ್ತೇವೆ. ಹೌದು, ಹೋರಾಡ್ತಾನೆ, ಆದ್ರೆ ಅವನಿಗೆ ಜಯವಿಲ್ಲ. ಅವನ ನಮ್ಮ ಮೇಲೆ ಬರ್ತಾನೆ, ಆದ್ರೆ ಅವನಿಗೆ ಜಯವಿಲ್ಲ. ಅವನಿಗೆ ಜಯವಿಲ್ಲ ಅಂತ ಗೊತ್ತಿದ್ದೇ ಅವನು ಡಿಸ್ಟರ್ಬೆನ್ಸ್ ಮಾಡ್ತಾನೆ. ವಂಚಕರು ಏನ್ ಮಾಡ್ತಾರೆ ಗೊತ್ತಾ? ಯಾವುದೊಂದು ಆಟ ಆಡೋ ಸಂದರ್ಭದಲ್ಲಿ ಅವರು ಸೋಲು ಖಚಿತವಾದಾಗ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಗೆಲುವು ತಮ್ಮದಂತೇಳಿ ತೋರಿಸ್ಕೊಳ್ಳೋದಕ್ಕೆ ಹೇಗಾದರೂ ಮಾಡಿ ನಟನೆ ಮಾಡ್ತಾರೆ. ಸೈತಾನು ಕೂಡ ಹಾಗೆ. ನಿನ್ನ ಆತ್ಮೀಯ ಜೀವಿತವನ್ನು ಕೆಡಿಸೋದಕ್ಕಾಗಿ ಅವನು ನಟನೆ ಮಾಡ್ತಾನೆ, ಆದ್ರೆ ಅವನಿಗೆ ಜಯ ಇಲ್ಲ, ಸೋತಿದ್ದಾನಾಗಲೇ. ಅವನು ಸೋತಿದ್ದಾನಂತೆ ಗೊತ್ತಿದ್ದು ನಿನ್ನ ಮುಂದೆ ಜಯ ಹೊಂದಿದವನಂತೆ, ನಿನ್ನ ಆತ್ಮೀಯ ಜೀವನದ ಮೇಲೆ ಜಯ ಹೊಂದಿದವನಂತೆ. ನೀನು ಆತ್ಮಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಆ ಪ್ರಾರ್ಥನೆ ಜೀವಿತ ನಾನು ಕದ್ಕೊಂಡ್ಬಿಡ್ತಾನಂತೇಳಿ, ನೀನು ವಾಕ್ಯ ಧ್ಯಾನವನ್ನು ಕದ್ಕೊಂಡ್ಬಿಡ್ತಾನಂತೇಳಿ, ನೀನು ಮಾಡುವಂಥ ಆರಾಧನೆಯನ್ನು ಕದ್ಕೊಂಡು ಬಿಡ್ತಾನೆ, ನೀನು ಸೋತು ಹೋಗ್ತೀಯ, ನಾನು ಜಯಿಸ್ತೇನೆ ಅಂತೇಳಿ ಅವನು ನಟನೆ ಮಾಡ್ತಾನೆ, ಆದ್ರೆ ಅವನಿಗೆ ಜಯವಿಲ್ಲ. ಅದಕ್ಕಾಗಿ ದೇವರಾತ್ಮನು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಈ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ನೆನಪಿರಲಿ, ನೀವು ಯಾವಾಗ ಆದರೆ ಆ ಶಿಲುಬೆನ ನೋಡ್ತಿರೋ, ಒಂದನೇದು, ಶಿಲುಬೆ ಮೇಲೆ ದೇವರು ನಮ್ಮ ಪಾಪದ ಪತ್ರಗಳನ್ನು, ದೋಷಾರೋಪಣೆಯ ಪತ್ರಗಳನ್ನು ಕೆಡಿಸಿದನು. ಎರಡನೇದು, ಸೈತಾನನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಅವನು ನಮ್ಮ ಮೇಲೆ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ, ಅವನಿಗೆ ಅಧಿಕಾರವಿಲ್ಲ. ನಿನಗೆ ಯಾವಾಗ ಎರಡು ರಹಸ್ಯಗಳು ಗೊತ್ತಾಗ್ತವೋ ನೀನು ಆತ್ಮೀಕವಾಗಿ ಜಯ ಹೊಂದುತ್ತೀಯ. ಒಂದೇ ರಹಸ್ಯ ಗೊತ್ತು, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರು ಸತ್ತಿದ್ದಾನಂತೇಳಿ, ಆದ್ರೆ ಸೈತಾನ್ಗಳು ಸೋತು ಹೋಗಿದ್ದಾನಂತ ಗೊತ್ತಾಗ್ಬೇಕು ನಿನಗೆ. ಅವನು ಇನ್ನೂ ಜಯ ಹೊಂದುತ್ತಾನೇನೋ ನನ್ನ ಮೇಲೆ, ನಾನು ಆತ್ಮಿಕವಾಗಿ ಬಿದ್ದೋಗ್ತೇನೋ ಅಂತ ಭಯ ತಂದಿಟ್ಟಿದ್ದಾನೆ ನಿನಗೆ. ಇನ್ನು ಮುಂದೆ ಸೈತಾನ್ಗೆ ಹೇಳು, ನೀನು ಆಗಲೇ ಸೋತು ಹೋಗಿದೀಯ ಅಂತೇಳಿ. ಶಿಲುಬೆನ ನೋಡುವಾಗೆಲ್ಲ ನನ್ನ ಪಾಪಗಳಿಗೆ ಪರಿಹಾರ, ಸೈತಾನ್ಗೆ ಸೋಲು ಅನ್ನೋದು ಖಚಿತ ಮಾಡಿಕೊಂಡು ಆತ್ಮೀಯ ಜೀವಿತವನ್ನು ಸಾಗಿಸಿದರೆ ಖಂಡಿತ ಜಯವನ್ನು ಕೊಟ್ಟು ನಡೆಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯನ ಆಶೀರ್ವದಿಸಲಿ.